ಆಸ್ಪತ್ರೆ ಮೆಗ್ಗನ್ನಲ್ಲಿ ಆಧುನಿಕ ತಂತ್ರಜ್ಞಾನ, ಮೆಡಿಕಲ್ ಕಾಲೇಜಿನ ಸಹಯೋಗ, ನರ್ಸ್ಗಳ ತರಬೇತಿ ಸೇರಿದಂತೆ ಸಾವಿರಾರು ಸೌಕರ್ಯಗಳಿದ್ದರೂ ಕೂಡ ಮೆಗ್ಗನ್ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದೆ. ಗೌರ್ಮೆಂಟ್ ಹೆಸರಿ ಗೌರ್ಮೆಂಟ್ ಅಷ್ಟೇ, ಪ್ರೈವೇಟ್ ಆಗಿಬಿಡುತ್ತಿದೆ. ಚಿಕಿತ್ಸೆಗಾಗಿ ಸಾಲುಗಟ್ಟಿ ಮಹಿಳೆಯರು ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಮೆಗ್ಗನ್ ಆಸ್ಪತ್ರೆಯ ಹೆರಿಗೆ ವಿಭಾಗದಲ್ಲಿ ಕೇವಲ 2 ಕೌಂಟರ್ನಲ್ಲಿ ಮಾತ್ರ ಕಾರ್ಯನಿರ್ವಹಣೆ ನಡೆಯುತ್ತಿದೆ. ಅವ್ಯವಸ್ಥೆಯ ಆಗ್ರವಾದ ಶಿವಮೊಗ್ಗ ಮೆಗ್ಗನ್ ಆಸ್ಪತ್ರೆ ಹೆರಿಗೆ ವಿಭಾಗ. ಚಿಕಿತ್ಸೆಗಾಗಿ ಸಾಲುಗಟ್ಟಿ ನಿಂತಿರುವ ಮಹಿಳೆಯರು, ನೋಂದಣಿ, ಮರುನೋಂದಣಿ ಹಾಗೂ ಬಿಲ್ ಪಾವತಿಗಾಗಿ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ. ಸರದಿ ಸಾಲಿನಲ್ಲಿ ನಿಂತು ಕಾದು ಕಾದು ಸುಸ್ತಾದ ಮಹಿಳೆಯರು ಹಾಗೂ ತಾಯಂದಿರು. OPD ಅಂತ ಮಾಡ್ತಾರಲ್ಲ ಸಿಟಿ, ಒಂದಾಗಿ ಲೈನಲ್ಲಿ ನಿಂತ್ಕೋಬೇಕಂದ್ರೆ ಆ ರೋಡಿಂದ ಈ ಕಡೆ ನಿಂತ್ಕೋಬೇಕು. ಆ ಬಿಸಿಲಲ್ಲೇ ನಿಂತು ಕಾಯಬೇಕು. ಪೂರ್ತಿ ಗರ್ಭಿಣಿ ಹೆಣ್ಮಕ್ಳು ಗಂಟೆಗಟ್ಟಲೆ ಕಾದು ನಿಂತ್ಕೊಂತ OPD ಚೀಟಿ ಮಾಡಿಸ್ಕೊಂಡು ಹೋದರೆ ಸೀಲ್ ಹಾಕ್ಸ್ಕೊಂಡು ಬರ್ರಿ ಅಂತಾರೆ. ಅಲ್ಲೋಗಿ ಡಾಕ್ಟ್ರುಗಳು ಸೀಲ್ ಹಾಕ್ಸ್ಕೊಂಡು ಬರ್ರಿ ಅಂತಾರೆ. ಗಂಟೆಗಟ್ಟಲೆ ನಿಂತ್ಕೊಂಡು ಸೀಲ್ ಹಾಕ್ಸ್ಕೊಂಡು ಹೋದರೆ ಆಗಲೇ ಡಾಕ್ಟ್ರ್ ಎಲ್ಲ ಆಗಲೇ 12:30 1 ಗಂಟೆ ಆಯಿತು, ಮನೆಗೆ ಹೋಗಿ ಅವರು ಊಟಕ್ಕೆ ಹೋಗ್ತಾರೆ. ನಾವು ಮತ್ತೆ 2 ಗಂಟೆಗೆ ಬಂದು ಡಾಕ್ಟ್ರ್ ತೋರಿಸೋತ್ತಿಗೆ ನಾವು ಮನೆಗೆ ಹೋಗಿ 6-7 ಗಂಟೆ ಆಗುತ್ತೆ. ಅಲ್ಲಿವರೆಗೂ ನಾವು ಇಲ್ಲಿ ಇಷ್ಟೊತ್ತಂಗೆ ಇಷ್ಟೇ ಇದು ತೋರಿಸ್ಕೊಂಡು ಹೋಗೋಕೆ ಎಷ್ಟು ಗಂಟೆ ಆದರೆ ನಾವು ಮನೆಗೆ ಹೋಗಿ ದುಡ್ಕೊಂಡು ತಿನ್ನೋದು ಯಾವಾಗ, ಹೋಗೋದು ಯಾವಾಗ ಮನೆಗೆ? ಕತ್ಲಲ್ಲಿ ಬಸ್ಸಿಗೆ ಹೋಗಿ ನಾವು ಜೀವನ ಮಾಡಬೇಕು. ಕನಿಷ್ಠ ಸೌಲಭ್ಯವೂ ಇಲ್ಲದೆ ದಿಕ್ಕಿಲ್ಲದಂತಾಗಿರುವ ಹೊರ ಮತ್ತು ಒಳರೋಗಿ ನೋಂದಣಿ ವಿಭಾಗ. ಚಿಕಿತ್ಸೆಗಾಗಿ ಮಕ್ಕಳು, ಬಾಣಂತಿಯರನ್ನ ಕರೆತಂದು ರೋಗಿಯ ಸಂಬಂಧಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಸುಡು ಬಿಸಿಲಿನಲ್ಲೇ ತಾಸುಗಟ್ಟಲೆ ನೋಂದಣಿ, ಮರು ನೋಂದಣಿ ಹಾಗೂ ಬಿಲ್ ಪಾವತಿಗೆ ಕಾಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ತಾಸುಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿಗೆ ರೋಗಿಗಳ ಸಂಬಂಧಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಸರಿಯಾಗಿ ಗೈಡ್ಲೈನ್ಸ್ ಅನ್ನ ಕೊಟ್ಟಿರಲ್ಲ. ಸೊ ಅದೇ ರೀತಿ ಇವ್ರು ಬಂದು ಲೈನಲ್ಲಿ ನಿಂತಿದ್ದಾರೆ. ಇನ್ ಕೇಸ್ ಏನಾದ್ರು ಇವರಿಗೇನು ಗೊತ್ತಿರಲ್ಲ, ಈ ಲೈನ್ ಬಂದು ಒಂದು ಸೀಲ್ ಮಾಡಿಸ್ಕೊಂಡು ಬರೋಕ್ಕಂತ ಕಳಿಸಿದ್ದಾರೆ. ಇಲ್ಲಿ ನಿಂತು ಅವರು ಆಲ್ರೆಡಿ ಬಿಲ್ಲಿಂಗ್ ಕೌಂಟ್ರ್ ರೀಚ್ ಆದಮೇಲೆ ಆಮೇಲೆ ಅವ್ರಿಗೆ ಹೇಳ್ತಾರೆ ಈ ಕೌಂಟ್ರಲ್ಲ ಬೇರೆ ಕೌಂಟ್ರ್ ಹೋಗಿ ಅಂತ ಹೇಳಿ. ಸೊ ಮೇಜರಾಗಿ ಇಲ್ಲಿ ಒಂದು ಸರಿ ಹೇಳ್ದಂಗೆ ಕೌಂಟ್ರ್ಗಳನ್ನು ಎಕ್ಸ್ಟೆಂಡ್ ಮಾಡಿ 1 ಕೌಂಟ್ರ್ ಇರೋದನ್ನು 3 ಕೌಂಟ್ರ್ ಇಲ್ಲ 2 ಕೌಂಟ್ರ್, ಅಟ್ಲೀಸ್ಟ್ 2 ಕೌಂಟ್ರ್ ಮಾಡಿದ್ರು ಇಲ್ಲೇನು ಕ್ಯೂ ನಿಲ್ತಿದೆ, ಏನು ರಶ್ ಆಗ್ತಿದೆ, ಅಟ್ಲೀಸ್ಟ್ 3 ಕೌಂಟರ್ ಆದರೂ ಮಾಡಿ. ಸೊ ಅವಾಗ ಏನಿದೆ ಇಲ್ಲಿ ರಶ್ ಕೂಡ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಬಂದಂಗೆ ಇದು ಹಾಸ್ಪಿಟ್ಲಲ್ಲಿ ತುಂಬ ರೋಗಿಗಳು ಬರ್ತಾರೆ. ಸೊ ಮಾಸ್ಕ್ಗಳನ್ನು ಕಲಿಸೋದು ಮತ್ತು ಬೇರೆ ಏನಾದ್ರು ಫೆಸಿಲಿಟಿಯನ್ನು ಮಾಡೋದನ್ನು ನೋಡಿ. ಸೊ ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ. ಈ ಕಡೆನೂ ಬೇಕಾದ್ರೆ ನೀವು ನೋಡ್ಬೋದು, ಭಾಳಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಕ್ಯೂವಲ್ಲೂ ಕೂಡ ಕೆಲವೊಬ್ರಿಗೆ ನಿಲ್ಲಕ್ಕಾಗಲ್ಲ, ಕೆಲವೊಬ್ರು ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ. ಆವಾಗಲೇ ಹೇಳ್ದಂಗೆ ಇಲ್ಲಿ ಸ್ಟೇರ್ ಕೇಸ್ ಕೂಡ ತುಂಬ ಹೈಟಲ್ಲಿದೆ. ಸೊ ಇದನ್ನು ಕೂಡ ಒಂದು ಸ್ವಲ್ಪ ಸೌಕರ್ಯ ಮಾಡಿಕೊಡಿ ಅಂತ ಹೇಳಿ ನಮ್ಮ ಕಡೆಯಿಂದ ವಿನಂತಿ. ಇನ್ನಾದರೂ ಮೆಗ್ಗನ್ ಆಸ್ಪತ್ರೆಯ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳಬೇಕಿದೆ.